Good morning, students. In the previous class, we have started up discussing with the factors affecting or the factors influencing a financial planning. So, what do you mean by these factors? In the sense, it is a variable or a situation which influences the decision making. So, that means, whenever we are going to take particular decision, we have to consider certain factors. If not, they are going to influence is nothing but it is going to change something, maybe in a positive way or a negative way. Understood? But if we consider the factors effectively, then it is going to give out the positive influence. If we don't consider the factors, it is going to give out the negative influence. So all these factors have to be kept in mind in financial planning. So under that, we have discussed with the purpose, company's requirement, economy, and solvency and liquidity. So before planning any financial plan, the purpose have to kept in mind. They have to consider these factors, that is the overall purpose of a company. Then what is the company requirement? So why the funds are needed for the organization to meet the contingencies, to meet the corporate growth, asset replacement, diversification. For all this funds are needed. Hence for this factor they have to keep in mind. Then the funds are to be raised in the reasonable cost. So that factor have to be kept in mind. Suppose reasonable cost ಅಲ್ಲಿ ನಾವು ರೈಸ್ ಮಾಡಿಲ್ಲ ಅಂದ್ಕೊಳ್ಳಿ, ಮತ್ತು ರೀಪೇಮೆಂಟ್ ಏನಾಗುತ್ತೆ, ಜಾಸ್ತಿ ಆಗಿಬಿಡುತ್ತೆ. ಸೊ ನಮಗೆ ಬಂದಿರೋ ಪ್ರಾಫಿಟ್ಸ್ಗಿಂತ ರೀಪೇಮೆಂಟು ಜಾಸ್ತಿ ಆಗಿಬಿಡುತ್ತೆ. ಸೈನ್ಸ್ ಫೋರ್ತ್ ಎಕಾನಮಿ ಹ್ಯಾಸ್ ಟು ಕೀಪ್ ಇನ್ ಮೈಂಡ್. ನೆಕ್ಸ್ಟ್ ಇಸ್ ಸಾಲ್ವೆನ್ಸಿ ಆ್ಯಂಡ್ ಲಿಕ್ವಿಡಿಟಿ. Future liquidity position of the company should be kept in mind. Suppose if any emergencies happens suddenly, ಆವಾಗ ನಮ್ಮ ಹತ್ರ ಕ್ಯಾಶ್ ಇರಲ್ಲ, ಆವಾಗ ಏನು ಮಾಡಬೇಕಾಗುತ್ತೆ, ಸಡನ್ನಾಗಿ ಫಂಡ್ಸ್ ರೈಸ್ ಮಾಡೋಕ್ಕೆ ನಮಗೆ ಆಗೋದಿಲ್ಲ. ಅಂಡರ್ಸ್ಟುಡ್? ಸೊ ಹೆನ್ಸ್ ಫೋರ್ತ್ ಸಾಲ್ವೆನ್ಸಿ ಆ್ಯಂಡ್ ಲಿಕ್ವಿಡಿಟಿ ಈಸ್ ಇಂಪಾರ್ಟೆಂಟ್ in order to meet the future consequences or future expenses. So these factors have to be kept in mind. So today let us discuss the other factors, that is flexibility. So why this factor has to be kept in mind in the sense, whenever suppose ಫಂಡ್ಸ್ ಏನಾದರೂ ಅಡಿಷ್ನಲ್ ಆಗಿ ನಮಗೆ ಬೇಕಾಗುತ್ತೆ. ಸೊ ಒಂದು 10 lakhs ರೈಸ್ ಮಾಡಿರ್ತೀವಿ, ಮತ್ತು ನಮ್ಗೆ ಇನ್ನೊಂದು 5 lakhs ಬೇಕಾಗುತ್ತೆ ಫಾರ್ ಎಕ್ಸ್ಪ್ಯಾನ್ಷನ್ ಆಫ್ ದಿ ಬಿಸ್ನೆಸ್. ಆವಾಗ ಸಡನ್ನಾಗಿ ಏನು ಮಾಡಬೇಕು, ಫಿನಾನ್ಷಿಯಲ್ ಪ್ಲ್ಯಾನ್ನ ಚೇಂಜ್ ಮಾಡೋಕ್ಕಾಗಬೇಕು. ಸೊ ದಿಸ್ ಫ್ಯಾಕ್ಟರ್ ಹ್ಯಾವ್ ಟು ಬಿ ಕೆಪ್ಟ್ ಇನ್ ಮೈಂಡ್. ವಾಟ್ ಎವರ್ ದ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ವಿ ಡೂ, ಇಟ್ ಶುಡ್ ಬಿ ಫ್ಲೆಕ್ಸಿಬಲ್ ಇನ್ ನೇಚರ್, ಇಟ್ ಶುಡ್ ನಾಟ್ ಬಿ ರಿಜಿಡ್. ಅಂಡರ್ಸ್ಟುಡ್? ರಿಜಿಡ್ ಆಗಿದ್ದರೆ ಏನಾಗುತ್ತೆ ಅಂದರೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ. 10 lakhsನೇ ಯೂಸ್ ಮಾಡ್ಕೋಬೇಕು, 5 lakhsನ ರೈಸ್ ಮಾಡೋಕ್ಕೆ ಆಗೋದಿಲ್ಲ. ವೈ? ಬಿಕಾಸ್ ಫಿನಾನ್ಷಿಯಲ್ ಪ್ಲ್ಯಾನ್ಸಲ್ಲಿ ಆಲ್ರೆಡಿ ನಾವು ಮೆನ್ಷನ್ ಮಾಡಿರ್ತೀವಿ, ಅದರ ಪ್ರಕಾರನೇ ಹೋಗಬೇಕು. ಹೆನ್ಸ್ ಫೋರ್ತ್ ಫ್ಲೆಕ್ಸಿಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಫ್ಯಾಕ್ಟರ್ ಹ್ಯಾಸ್ ಟು ಬಿ ಕೆಪ್ಟ್ ಇನ್ ಮೈಂಡ್. ಸೊ ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಇಸ್ ದಟ್ ಟು ಅಲೋ ದ ಡೈವರ್ಸಿಫಿಕೇಷನ್ ಆಫ್ ಫಂಡ್ಸ್ ಫಾರ್ ಪ್ರಾಫಿಟಬಿಲಿಟಿ. ಸೊ ಎಲ್ಲೆಲ್ಲಿ ಪ್ರಾಫಿಟ್ಸ್ ಬರುತ್ತಾ ನಮಗೆ, ಅಲ್ಲಿ ಫಂಡ್ಸ್ ಡೈವರ್ಸಿಫೈ ಮಾಡಬೇಕು, ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಒಂದೇ ಪ್ರಾಜೆಕ್ಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ಬೋದು. ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ಸ್ಗೆ ಡಿಫ್ರೆಂಟ್ ಸ್ಟ್ರೀಮ್ಸ್ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಪ್ರಾಫಿಟ್ಸು ನಮಗೆ ಜಾಸ್ತಿ ಬರುತ್ತೆ. ಸೊ ದಿಸ್ ಫ್ಯಾಕ್ಟರ್ ಶುಡ್ ಬಿ ಅಲೌಡ್ ವೆನ್ ಯು ಆರ್ ಗೋಯಿಂಗ್ ಟು ಮೇಕ್ ಅ ಫಿನಾನ್ಷಿಯಲ್ ಪ್ಲ್ಯಾನ್. Next we have optimum capital structure. So this factor have to be kept in mind. We have to choose the right mix of capital when we are going to raise the funds. So right mix of the capital in the sense, ನಮಗೆ ಸಪೋಸ್ ಡಿಬೆಂಚರ್ಸ್ ಇಂದ ರೈಸ್ ಮಾಡಿದಾಗ ಇಂಟ್ರೆಸ್ಟ್ ಎಷ್ಟಾಗ್ಬೋದು, ಲೋನ್ಸ್ ಇಂದ ರೈಸ್ ಮಾಡಿದಾಗ ಇಂಟ್ರೆಸ್ಟ್ ಎಷ್ಟಾಗ್ಬೋದು, ಈಕ್ವಿಟೀಸ್ ಆ್ಯಂಡ್ ಪ್ರಿಫರೆನ್ಸ್ನ ಪ್ರಿಫರ್ ಮಾಡಿದಾಗ ಡಿವಿಡೆಂಡ್ಸ್ ಎಷ್ಟು ಪೇ ಮಾಡಬೇಕಾಗುತ್ತೆ. ಸೊ ನಮಗೆ ಡಿವಿಡೆಂಡ್ಸ್ ಪೇ ಮಾಡಿದ್ರೆ ಒಳಿತಾ, ಅಥವಾ ಲೋನ್ಸ್ಗೆ ಇಂಟ್ರೆಸ್ಟ್ ಪೇ ಮಾಡಿದ್ರೆ ಇಟ್ ಈಸ್ ಬೆನಿಫಿಷಿಯಲ್ಲ ಅಂತ ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ಸಪೋಸ್ ನಾವು ಶೇರ್ಸ್ ಮೇಲೇ ಡಿಪೆಂಡ್ ಆದರೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕಾಗುತ್ತೆ, ಮತ್ತು ಅರ್ನಿಂಗ್ಸ್ ಪರ್ ಶೇರ್ ಏನಾಗುತ್ತೆ, ಇದನ್ನೆಲ್ಲ ಫಸ್ಟೇ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ದೆನ್ ವಿ ಹ್ಯಾವ್ ಟು ಟೇಕ್ ಅ ಡಿಸಿಷನ್ ರಿಗಾರ್ಡಿಂಗ್ ದಿ ರೈಸಿಂಗ್ ಆಫ್ ದಿ ಫಂಡ್ಸ್, ದಟ್ ಈಸ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್. ದೇರ್ ಶುಡ್ ಬಿ ಅ ಪ್ರಾಪರ್ ಕ್ಯಾಪಿಟಲೈಸೇಷನ್ ಆಫ್ ದಿ ಕಂಪನಿ. ದೇ ಶುಡ್ ಚೂಸ್ ದ ರೈಟ್ ಮಿಕ್ಸ್ ಅಂತ ಅರ್ಥ. ಸೊ ಈಕ್ವಿಟಿ ಪ್ಲಸ್ ಡಿಪೆಂಚರ್ ಪ್ಲಸ್ ಪ್ರಿಫರೆನ್ಸ್ ಶೇರ್, ಈಕ್ವಿಟಿ ಪ್ಲಸ್ ಡಿಪೆಂಚರ್ಸ್ ಪ್ಲಸ್ ಪ್ರಿಫರೆನ್ಸ್ ಶೇರ್ ಪ್ಲಸ್ ಲೋನ್ಸ್, ಈ ರೀತಿ ನಮಗೆ ಆಪ್ಷನ್ಸ್ ಇರುತ್ತೆ. ಸೊ ಪ್ರೀವಿಯಸ್ಲಿ ಎಸ್ಟಿಮೇಷನ್ ಹಾಕಿ ಮತ್ತೆ ಫಂಡ್ಸ್ನ ರೈಸ್ ಮಾಡಬೇಕು. ಸೊ ಕೀಪ್ ಇನ್ ಮೈಂಡ್ ದ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್. Next is provisioning for emergencies and risk management. The company have to ಆಲ್ವೇಸ್ ಕೀಪ್ ಇನ್ ಮೈಂಡ್ ದ ಫ್ಯೂಚರ್ ಕಾಂಟಿಂಜೆನ್ಸೀಸ್ ಆ್ಯಂಡ್ ಎಮರ್ಜೆನ್ಸೀಸ್. ಈ ಫ್ಯಾಕ್ಟರ್ನ ಮೈಂಡಲ್ಲಿ ಇಟ್ಕೋಬೇಕು. ಸಪೋಸ್ ಫ್ಯೂಚರಲ್ಲಿ ಏನಾದರೂ ಎಮರ್ಜೆನ್ಸೀಸ್ ಬರುತ್ತೆ, ಕಾಂಟಿಂಜೆನ್ಸೀಸ್ ಬರುತ್ತೆ,
ಸೊ ಸಪೋಸ್ ಲಾಸಸಲ್ಲಿದ್ದಾಗ ನಾವು ರೀಪೇಮೆಂಟ್ ಮಾಡಬೇಕು ಅಂದರೆ ಎಲ್ಲಿ ಹೋಗಬೇಕು ಅವಾಗ ಮತ್ತೆ ಫಂಡ್ಸ್ ರೈಸ್ ಮಾಡೋಕ್ಕಾಗುತ್ತಾ? ಇರೋವ್ರಿಗೆ ನಾವು ರೀಪೇಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಹೊಸ ಫಂಡ್ಸ್ ತೊಗೊಂಡ್ಬಿಟ್ರೆ ಅವ್ರಿಗೆ ಎಲ್ಲಿಂದ ರೀಪೇಮೆಂಟ್ ಮಾಡಬೇಕು? ಇದೆಲ್ಲ ಬಂದುಬಿಟ್ಟು ಫ್ಯೂಚರಲ್ಲಿ ಅಕರ್ ಆಗುವಂಥದ್ದು. ಸೊ ಇಟ್ ಈಸ್ ಬೆಟರ್ ಟು ಪ್ಲ್ಯಾನ್ ಇನ್ ಅಡ್ವಾನ್ಸ್. ದಟ್ ಈಸ್ ವಾಟ್ ದಿಸ್ ಫಿನಾನ್ಷಿಯಲ್ ಪ್ಲಾನಿಂಗ್ ವಿಲ್ ಸೇ ಯು. Provisioning for emergencies and risk management. We have to be ready. We have to consider the risk as well as the emergencies which is going to occur in the future. Next we have economic growth in the country. So what is this economic growth in the country? In the sense, we can easily say that if the economic position of the country is good, even the company is going to perform well and the stock prices is going to increase. ಸೊ ಸ್ಟಾಕ್ ಪ್ರೈಸಸ್ ಇನ್ಕ್ರೀಸ್ ಆಗಿದ ತಕ್ಷಣ ಪಬ್ಲಿಕ್ ವಿಲ್ ಬಿ ರೆಡಿ ಟು ಇನ್ವೆಸ್ಟ್ ಇನ್ ಪರ್ಟಿಕ್ಯುಲರ್ ಶೇರ್ಸ್. ಸೇ ಫಾರ್ ಎಕ್ಸಾಂಪಲ್, ಎಕನಾಮಿಕ್ ಸಿಚುವೇಶನ್ ಸರಿ ಇಲ್ಲ, ಎಕನಾಮಿಕ್ ಗ್ರೋತ್ ಇಲ್ಲ ಕಂಟ್ರಿಯಲ್ಲಿ ಅಂತ ಅಂದಾಗ, ವಾಟ್ ಅಬೌಟ್ ದ ಕಂಪನೀಸ್ ಪೊಸಿಷನ್? ಅಂಡರ್ಸ್ಟ್ಯಾಂಡ್ ಕೇರ್ಫುಲ್ಲಿ. ಕಂಪನೀಸ್ ಪೊಸಿಷನ್ ಏನು ಅಂತ ಮೈಂಡಲ್ಲಿ ಇಟ್ಕೋಬೇಕು. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ವಿ ಹ್ಯಾವ್ ಟು ಗೋ ಫಾರ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ನೆಕ್ಸ್ಟ್ ವಿ ಹ್ಯಾವ್ interest rates. So what is this interest rate ಅಂದಿದ ತಕ್ಷಣ we have to concentrate on the borrowings from the banks. ಸೊ ಬ್ಯಾಂಕ್ಸ್ ಹತ್ರ ಇಂದ ಬಾರೋಯಿಂಗ್ಸ್ ಮಾಡಬೇಕು ಅಂತಂದರೆ ಇಂಟ್ರೆಸ್ಟ್ ರೇಟ್ಸ್ನ ನೋಡ್ಕೋಬೇಕಾಗುತ್ತೆ. ಯಾವಾಗ ನಾವು ಇಂಟ್ರೆಸ್ಟ್ ರೇಟು ಹೈಕ್ ಜಾಸ್ತಿ ಇದ್ದಾಗ ಬಾರೋಯಿಂಗ್ ಮಾಡ್ಕೊತೀವೋ ನಮ್ಗೆ ಬರೋ ಅರ್ನಿಂಗ್ಸ್ ಎಲ್ಲ ಇಂಟ್ರೆಸ್ಟ್ ಪೇಮೆಂಟ್ ಜಾಸ್ತಿ ಆಗೋಗುತ್ತೆ. isn't it? ಸೊ ಇಂಟ್ರೆಸ್ಟ್ ಪೇಮೆಂಟ್ ಜಾಸ್ತಿ ಆದಾಗ ನಮಗೇನು ಉಳಿಯುತ್ತೆ? ಪ್ರಾಫಿಟ್ಟು ಉಳಿಯಲ್ಲ. henceforth see the fluctuations, keep this factor in mind, wait for the economy interest rate. ಸೊ ಇಂಟ್ರೆಸ್ಟ್ ರೇಟ್ ರೀಸನಬಲ್ ಇದ್ದಾಗ ಬಾರೋ ಮಾಡೋದು ಓಕೆ. ಸಪೋಸ್ ಇಂಟ್ರೆಸ್ಟ್ ರೇಟ್ಸ್ ಹೈ ಇದ್ದಾಗ ಡೋಂಟ್ ಗೋ ಫಾರ್ ಡಿಪೆಂಡಿಂಗ್ ಅಪಾನ್ ದಿ ಬ್ಯಾಂಕ್ ಲೋನ್ಸ್ ಆಸ್ ವೆಲ್ ಆಸ್ ಆನ್ ದಿ ಡಿಬೆಂಚರ್ಸ್. ಪ್ಲೀಸ್ ಗೋ ಫಾರ್ ರೈಸಿಂಗ್ ದ ಫಂಡ್ಸ್ ವಿತ್ ಹೆಲ್ಪ್ ಆಫ್ ದಿ ಶೇರ್ಸ್ ಅಂತ ಅರ್ಥ. ಸೊ ದ ಕಂಪನಿ ಹ್ಯಾಸ್ ಟು ಕನ್ಸಿಡರ್ ದ ಇಂಟ್ರೆಸ್ಟ್ ರೇಟ್ಸ್ ಬಿಕಾಸ್ ಇಟ್ ಡಿಟರ್ಮೈನ್ಸ್ ದಿ ಬಾರೋಯಿಂಗ್ಸ್ ಆ್ಯಂಡ್ ಲೆಂಡಿಂಗ್ಸ್ ಆಫ್ ದ ಬ್ಯಾಂಕ್ಸ್ ಟುವರ್ಡ್ಸ್ ಅ ಕಂಪನಿ. Okay, next you have inflation. So what is this inflation? Inflation is nothing but rise in the price of the goods and fall in the value of the money. This you call it as inflation. Keep in mind, rise in the price of the goods and fall in the value of money. In the sense, rise in the price of the goods, fall in the value of money. ಅಲ್ಲಿ ಗೂಡ್ಸ್ ಪ್ರೈಸು ಜಾಸ್ತಿ ಆಗುತ್ತೆ, ಮನಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇನ್ ದ ಸೆನ್ಸ್ ನೀವು 10 ರೂಪಾಯಿ ಕೊಡೋ ಜಾಗದಲ್ಲಿ 20 ರೂಪಾಯಿ ಕೊಡಬೇಕಾಗುತ್ತೆ ಅಲ್ವಾ? ಅವಾಗೇನಾಗುತ್ತೆ, ಕಂಪನಿ ಬಾರೋಯಿಂಗ್ಸ್ ಇನ್ವೆಸ್ಟ್ಮೆಂಟ್ಸ್ ಬೇಕು ಅಂದರೆ ಅದೇ ಪರಿಸ್ಥಿತಿ ಅವ್ರಿಗೆ. ಸೊ ಇನ್ಸ್ಟೆಡ್ ಆಫ್ ಬಾರೋಯಿಂಗ್ 10 rupees ದೇ ಹ್ಯಾವ್ ಟು ಬಾರೋ 20 rupees. ಸೊ 50 rupees ಜಾಗದಲ್ಲಿ 100 rupees ಆಗೋಗಿರುತ್ತೆ. ಮನಿ ವ್ಯಾಲ್ಯೂ ಡಿಕ್ರೀಸ್ ಆಗೋಗಿರುತ್ತೆ ಇನ್ಫ್ಲೇಷನಲ್ಲಿ. ಸೊ ಅವಾಗೇನಾಗುತ್ತೆ, ಒನ್ಸ್ ಅಗೇನ್ 50 rupees ಜಾಗದಲ್ಲಿ 100 rupees ಬಾರೋ ಮಾಡ್ಕೋಬೇಕು. ಓಕೆ, ಸೊ ನೀವು ಎಷ್ಟು ಬಾರೋ ಮಾಡ್ತೀರೋ ಅಷ್ಟು ರೀಪೇಮೆಂಟ್ ಮಾಡಲೇಬೇಕು ತಾನೆ. ಸೊ ದಟ್ ಈಸ್ ವಾಟ್ ದಿಸ್ ಫ್ಯಾಕ್ಟರ್ ವಿಲ್ ಸೇ ಯು ಇನ್ಫ್ಲೇಷನ್. ಇಫ್ ದ ಇನ್ಫ್ಲೇಷನ್ ಆ್ಯಂಡ್ ಇಂಟ್ರೆಸ್ಟ್ ರೇಟ್ಸ್ ಆರ್ ಹೈ, ಬಿಸ್ನೆಸ್ ಆರ್ ಲೈಕ್ಲಿ ಟು ಶೋ ದ ಲೋವರ್ ಪ್ರಾಫಿಟ್ಸ್ ಆ್ಯಂಡ್ ದೇರ್ ಫೋರ್ ದೇರ್ ಪ್ರೈಸಸ್ ಆನ್ ದ ಸ್ಟಾಕ್ ಎಕ್ಸ್ಚೇಂಜಸ್ ಆರ್ ಲೈಕ್ಲಿ ಟು ಫಾಲ್. ಸೊ ಯಾವಾಗ ಇನ್ಫ್ಲೇಷನ್ ಆ್ಯಂಡ್ ಇಂಟ್ರೆಸ್ಟ್ ರೇಟ್ಸ್ ಹೈ ಇರುತ್ತೋ ಆವಾಗ ಕಂಪನಿ ಬಾರೋ ಮಾಡ್ಕೋಬೇಕಾದ್ರೆ ಬಾರೋ ಮಾಡ್ಕೊಂಡ್ಮೇಲೆ ರೀಪೇಮೆಂಟ್ ಮಾಡೋದು ತುಂಬ ಹೈ ಆಗುತ್ತೆ. ಹೆನ್ಸ್ಫೋರ್ತ್ ಪ್ರಾಫಿಟ್ಸ್ ವಿಲ್ ಬಿಕಮ್ ಲೋ. ಯಾವಾಗ ನೀವು ಪ್ರಾಫಿಟ್ಸ್ ಲೋ ತೋರಿಸ್ತಿರೋ ನಿಮ್ಮ ಸ್ಟಾಕ್ ಪ್ರೈಸಸ್ ಏನಾಗುತ್ತೆ, ಸ್ಟಾಕ್ ಎಕ್ಸ್ಚೇಂಜಸ್ ಆರ್ ಲೈಕ್ಲಿ ಟು ಫಾಲ್. ಸೊ ಸ್ಟಾಕ್ ಎಕ್ಸ್ಚೇಂಜಸ್ ಆರ್ ಲೈಕ್ಲಿ ಟು ಫಾಲ್ ಮೀನ್ಸ್ ಒನ್ಸ್ ಅಗೇನ್ ಮತ್ತೆ ನೀವು ಶೇರ್ಸಲ್ಲಿ ರೈಸ್ ಮಾಡಬೇಕು ಅಂತಂದರೆ ಕಷ್ಟ ಆಗಿಬಿಡುತ್ತೆ. Understood? So this is what the meaning will say you. If the inflation is high, the cost of the finance planning will be higher and we invest accordingly. So this is what the point says you, inflation. Once again, inflation and interest rates high ಇದ್ದಾಗ ಬಾರೋಯಿಂಗ್ಸ್ ಕಾಸ್ಟು ಜಾಸ್ತಿ ಆಗುತ್ತೆ ಮತ್ತು ರೀಪೇಮೆಂಟು ನಮ್ಗೆ ಎಷ್ಟು ಪ್ರಾಫಿಟ್ಸ್ ಬರುತ್ತೋ ಅದರಲ್ಲಿ ರೀಪೇಮೆಂಟ್ಸೇ ಜಾಸ್ತಿ ಮಾಡಬೇಕು ನಾವು. ಅರ್ಥ ಮಾಡ್ಕೊಳ್ಳಿ. ಸಪೋಸ್ ಇವಾಗ 50 rupeesಗೆ 5 rupees ನೀವು ಅವ್ರಿಗೆ ಡಿವಿಡೆಂಡ್ಸ್ ಹಾಕಿ ಕೊಡಬೇಕು ಅಂತ ಅಂದ್ಕೊಳ್ಳಿ. 100 rupeesಗೆ ಎಷ್ಟು ಕೊಡಬೇಕು? 10 rupees. ಮೊದಲೆಲ್ಲ 50 rupees ಬಾರೋ ಮಾಡಿದ್ರೆ ಸಾಕು, ಬಿಕಾಸ್ ಅವಾಗ ಇನ್ಫ್ಲೇಷನ್ ಇಲ್ಲ. ಬಟ್ ಇವಾಗ ಇನ್ಫ್ಲೇಷನ್ ಇದೆ, 100 ಬಾರೋ ಮಾಡ್ಕೊಳ್ಳೇಬೇಕು, 10 rupees ಅವ್ರಿಗೆ ಪೇ ಮಾಡಬೇಕು. ಇಫ್ ದಿಸ್ ಇಸ್ ಅ ಸಿಚುವೇಶನ್ ಏನಾಗುತ್ತೆ, ನಿಮ್ಮ ಪ್ರಾಫಿಟ್ಸು ಕಡಿಮೆ ಆಗಿಬಿಡುತ್ತೆ. ಸೊ ಯಾವಾಗ ಕಡಿಮೆ ಆಗುತ್ತೋ ಸ್ಟಾಕ್ ಪ್ರೈಸಸ್ ಏನಾಗುತ್ತೆ, ಫಾಲ್ ಆಗಿಬಿಡುತ್ತೆ. ಯಾವಾಗ ಫಾಲ್ ಆಗುತ್ತೋ ದೆನ್ ದ ಪಬ್ಲಿಕ್ ವಿಲ್ ನಾಟ್ ಕಮ್ ಫಾರ್ವರ್ಡ್ ಟು ಇನ್ವೆಸ್ಟ್ ಇನ್ your stock prices. Henceforth this factor also should be kept in mind when we are going to draft a financial plan. So these are the factors affecting or the factors influencing the financial planning. So hope you understand guys. You have to be very careful
ಸೊ ಬಿಕಾಸ್ ದ ಪಾಯಿಂಟ್ಸ್ ಆರ್ ಸಿಮಿಲರ್. ಸೊ ನಿಮ್ಗೇನು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆರ್ ಇನ್ಫ್ಲುಯೆನ್ಸಿಂಗ್ ಫಿನಾನ್ಷಿಯಲ್ ಪ್ಲ್ಯಾನ್ ಅಂತ ಇದೆ, ಮತ್ತು ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಸೌಂಡ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತ ಬರುತ್ತೆ. ಅಲ್ಲಿ ಕೂಡ ಫ್ಲೆಕ್ಸಿಬಿಲಿಟಿ, ಕೆಲವೊಂದು ಪಾಯಿಂಟ್ಸು ಕಂಟಿಂಜೆನ್ಸಿ, ಫ್ಲೆಕ್ಸಿಬಿಲಿಟಿ, ಎಕಾನಮಿ ಇದು ಸ್ವಲ್ಪ ರಿಪೀಟ್ ಆಗುತ್ತೆ. ಬಟ್ ದ ಪಾಯಿಂಟ್ಸ್ ವಿಲ್ ಬಿ ಸೇಮ್, ದ ವೇ ಯು ಪ್ರೆಸೆಂಟ್ ದ ಪಾಯಿಂಟ್ ಶುಡ್ ಬಿ ಲಿಟಲ್ ಬಿಟ್ ಡಿಫ್ರೆಂಟ್. ಅಲ್ಲಿ ಪ್ರಿನ್ಸಿಪಲ್ಸ್ ಅಂದರೆ ಯಾವ ರೀತಿ ಬರೀಬೇಕು, ಫ್ಯಾಕ್ಟರ್ಸ್ ಅಂದರೆ ಯಾವ ರೀತಿ ಬರೀಬೇಕಾಗುತ್ತೆ ಅನ್ನೋದು ಈಸ್ ಇಂಪಾರ್ಟೆಂಟ್. Next we have principles of sound financial plan. So here you can see simplicity, clear cut objectives, flexibility, long term view, foresight, liquidity, contingencies, economy, optimum use. So these are the principles of sound financial plan. A 100% question for your 14 marks session. Very easy question as well as very important question for your 14 marks. 100% they are going to ask this question. So you can just note down. For explanation part we'll discuss in the next class. Thank you guys. Have a nice day.